ಹೇಳ್ತೇನೆ ಅಂತ ಇಲ್ಲ, ಅದು ಮಾಹಿತಿ ತಗೊಂಡು ಹೇಳ್ತೇನೆ. ಈಗ ಯಾರನ್ನ ಇಲ್ಲಿ ಬೆಂಕಿ ಹಚ್ಚೋದು ಕೆಲಸ ಮಾಡಬಾರ್ದು, ಬೆಂಕಿ ಆರಿಸೋದು ಕೆಲಸ ಮಾಡಬೇಕು. ಈಗ ನೋಡಿರ್ಬೋದು ನಾಗಮಂಗಲ ಗಲಾಟೆಯಲ್ಲಿ ಒಂದು ದೊಡ್ಡ ಇಶ್ಯೂ ಮಾಡಿದ್ರು. ಆವತ್ತು ಹೇಳಿದೆ ನಾನು ಈಗ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಇದೆಲ್ಲ ಗಲಭೆಗಳು ಆಗೋದು ಅಂತ ಹೇಳ್ಬಿಟ್ಟು. ನಾವು ಯಾವತ್ತೂ ಬೆಂಕಿ ಆರಿಸೋದು ಕೆಲಸ ಮಾಡಬೇಕು, ಬೆಂಕಿ ಹಚ್ಚೋದು ಕೆಲಸ ನಾವು ಯಾರೂ ರಾಜಕಾರಣಿಗಳು ಮಾಡಬೇಕು. ಅವ್ರವ್ರ ಹಬ್ಬ ಅವ್ರು ಆಚರಿಸ್ಕೊಳ್ತಾರೆ. ಈಗ ಗಣೇಶ ಹಬ್ಬ ಇಲ್ಲಿ, ಯುಗಾದಿ ಹಬ್ಬ ಇಲ್ಲಿ, ರಂಜಾನ್ ಹಬ್ಬ ಇಲ್ಲಿ, ಬಕ್ರೀದ್ ಹಬ್ಬ ಇಲ್ಲಿ, ಕ್ರಿಸ್ಮಸ್ ಇಲ್ಲಿ, ಅವ್ರವ್ರ ಧರ್ಮದಲ್ಲಿ ಅವ್ರು ಆಚರಿಸ್ಕೊಳ್ತಾರೆ. ಈಗ ಬೆಂಗಳೂರು ಸಿಟಿಯಲ್ಲಿ ನೋಡಿ ಒಂದು ಪ್ರೊಸೆಷನ್ ಹೋಯ್ತು, ನಮ್ಮ ಟ್ಯಾನಿ ರೋಡ್ ಅಂತ ಹೇಳ್ಬಿಟ್ಟು ಸರ್ವೋದಯ ನಗರ್ ಮತ್ತು ಪುಲ್ಕೇಶಿ ನಗರ್ ಕಾನ್ಸ್ಟಿಟ್ಯೂನ್ಸಿ ಬರ್ತಾರೆ. ಆ ಟ್ಯಾನಿ ರೋಡ್ ಅಂತೀವಿ ನಾವು. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರೋದು. ಗಣೇಶ ಪ್ರೊಸೆಷನ್ ಭಾಳ ದೊಡ್ಡದಾಗಿ ಹೋಗ್ತದೆ. ಅಲ್ಲಿ ನಮ್ಮ ಗುರುಗಳನ್ನೇ ನಿಂತ್ಕೊಂಡು ವೆಲ್ಕಮ್ ಮಾಡಿ ಗಣೇಶ ಕಳಿಸಿದ್ದಾರೆ. ಈಗೆಲ್ಲ ಆ ಥರ ಇದೆ. ಈ ರಾಜಕಾರಣಿಗಳು ಈ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋಕ್ಕಿದೆಯಲ್ಲ, ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋಕ್ಕಿದೆಲ್ಲ ಮಾಡೋದು ಇವರು ಹೇಳಿಕೆ ಕೊಡೋದು. ಈ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರಲ್ಲ, 2 ಸತಿ ಮಾಜಿ ಮುಖ್ಯಮಂತ್ರಿ ಅವರು, 2 ಬಾರಿ ಮುಖ್ಯಮಂತ್ರಿ ಅವರು ಏನಂತ ಹೇಳಿಕೆ ಕೊಟ್ಟರು? ಅವತ್ತು ಏನಂತ ಹೇಳಿಕೆ ಕೊಟ್ಟರು ಅವರು? ಇದೆಲ್ಲ ಒಬ್ಬ ರಾಜಕಾರಣಿ ಕೊಡೋದು. ಯಾವತ್ತು ಯಾರು ರಾಜಕಾರಣಿಗಳು ಎಲ್ಲ ಸಮಾಜಕ್ಕೆ ಒಟ್ಟಾಗಿ ತೊಗೊಳೋದು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅದೇ ಹೇಳ್ತಾ ಇರೋದಿಲ್ಲ, ಈ ಥರ ರಾಜಕಾರಣಿಗಳು ಹೇಳಿಕೆಯಿಂದನೇ ಗಲಭೆಗಳು ಆಗೋದು. ಈಗ BJP ಸರ್ಕಾರದಲ್ಲಿ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಳ್ಳ? ಕುಮಾರಸ್ವಾಮಿ ಇರುವಾಗ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಳ್ಳ? ಈಗ BJP ಸರ್ಕಾರದಲ್ಲಿ ಎಷ್ಟು ಗಲಾಟೆ ಆಗಿದೆ ಲೆಕ್ಕ ಕೊಳ್ಳ? ಜನತಾದಳ ಸರ್ಕಾರದಲ್ಲಿ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆದ್ರಲ್ಲ, ಎಷ್ಟು ಸತಿ ಗಲಾಟೆ ಆಗಿದೆ ಹೇಳ? ಇದು ಯಾವತ್ತು ನಿಮ್ಮ ಮಾಧ್ಯಮದಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು, ದಯಮಾಡಿ ಇದು ಬೆಂಕಿ ಆರಿಸೋದು ಕೆಲಸ ನಾವು ಮಾಡಬೇಕು. ಬೆಂಕಿ ಹಚ್ಚೋದು ಕೆಲಸ ನಾವು ಯಾವತ್ತೂ ಮಾಡಿಕೊಡ್ದು. ಎಲ್ಲ ಅವ್ರವ್ರ ಧರ್ಮದಲ್ಲಿ ನಮಗೆಲ್ಲ ಕರ್ತವ್ಯ ಆಗ್ತದೆ. ವಿ ಆರ್ ಆಲ್ ಇಂಡಿಯನ್ಸ್. ನಾನು ಮುಸ್ಲಿಮ್ ಆಗಿ ಇಟ್ಟಿರ್ಬೋದು, ಅದಕ್ಕಿಂತ ಎಲ್ಲ ವೇದಿಕೆ ಮೇಲೆ ನಾನು ಹೇಳ್ತೀನಿ. ನಾನು ಮುಸ್ಲಿಮ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಮ್ ಅಂತೀನಿ ನಾನು. ಆಮೇಲೆ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಅಂತ ಬಿಟ್ಬಿಡ್ಬೇಕು. ಜಾತಿ ಮಾಡೋರು ಮನೆಯಲ್ಲೂ ಕೂತ್ಕೊಂಡು ಜಾತಿ ಮಾಡ್ಕೊಳ್ಬೇಕು. ಏನಕ್ಕಂದರೆ ರಾಜಕಾರಣಿಗಳಿಗೆ ಎಲ್ಲ ಸಮಾಜದವ್ರು ನಂಬಿರ್ತಾರೆ. ಈಗ ನಂತಾವು ಬಂದು ಅರ್ಜಿಗಳು ಕೊಡ್ತಾರೆ, ಅವನು ನಾನು ನೋಡೋಕ್ಕಾಗ್ತದ? ಇನ್ನು ಹಿಂದೂ, ಇನ್ನು ಮುಸಲ್ಮಾನು, ಇನ್ನು ಕ್ರಿಶ್ಚನ್ ಅಂತ ನೋಡೋಕ್ಕಾಗ್ತದ? ಎಲ್ಲ ನಮ್ಮವರು. ಈಗ ಬಂದರು ಭಾಳ ಜನ ಅರ್ಜಿ ಕೊಟ್ಟರು, ಅವರು ಸಮಸ್ಯೆಗಳು ಹೇಳಿದ್ರು. ನನ್ನ ಇಲಾಖೆ, ನನ್ನ ಡಿಪಾರ್ಟ್ಮೆಂಟ್, ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ, ಬೇರೆ ಅವ್ರಿಗೇನೋ ಒಂದು ನಿರೀಕ್ಷೆ, ಜಮೀರು ಅವ್ರ ಹೋದ್ರೆ ಏನೋ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲ್ಟಿದು ಯಾವುದೋ ಮನೆಗಳು ಸಮಸ್ಯೆ ನಂತಾವು ಬಂದು ಹೇಳ್ಕೊಂಡ್ರು. ಆ ಥರ ರಾಜಕಾರಣಿಗಳಿಗೆ ಜನ ನಂಬ್ತಾರೆ. ರಾಜಕೀಯಕ್ಕೆ ಬಂದಾದಮೇಲೆ ಯಾವ ಕಾರಣಕ್ಕೂ ಜಾತಿ ಮಾಡಿಕೊಡ್ದು. ಎಲ್ಲ ಸಮಾಜ ಜೊತೆ ತೊಗೊಂಡೋಗೋದು ಕೆಲಸನ ಮಾಡಬೇಕು. ಅವ್ರಿಗೇನಾಗಿದೆ BJPಯಲ್ಲಿ ನೋಡಿ, ನೀವು ಇತಿಹಾಸ ತೆಗೀರಿ. BJP ಯಾವತ್ತನ ಚುನಾವಣೆಯಲ್ಲಿ BJPಯವರು ಯಾವತ್ತನ ಅವ್ರ ಸಾಧನೆ ಕೇಳಿಬಿಟ್ಟು ಒಟ್ಟು ಕೇಳಿದಾರಾ? ಸಾಧನೆ ತೋರಿಸಿ. ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಯಾವಾಗ ಚುನಾವಣೆ ಬರ್ತದೆ, ನಾವು ಜನಗಳ ಮಧ್ಯೆ ಹೋದರೆ ನಮ್ಮ ಸಾಧನೆನ ಹೇಳ್ತೀವಿ. ನಾವು ಇಂಥದ್ದು ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಸಾಧನೆ ತೋರ್ತೀವಿ. BJPಯವರು ಯಾವತ್ತನ ಸಾಧನೆ ಹೇಳಿದಾರಾ? ಹಿಂದೂ ಮುಸಲ್ಮಾನ್. ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ. ಯಾವ ಹಿಂದೂನೂ ಬೇಕಾಗಿಲ್ಲ, ಅವ್ರು ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಸಾಧನೆ ತೋರಿಸಿ, ಏನು ಮಾಡಿದ್ವಿ ಅಂತ ಸಾಧನೆ ತೋರಿಸು. ಮತ ಕೇಳಿ ನೀವು. ಈ ಜನಗಳಿಗೆ ಅವ್ರು ಮಾಡ್ತಾ ಇರೋದು ಬರೋ ಪೊಲಿಟಿಕಲ್ ಲಾಭಕ್ಕೋಸ್ಕರ ಅವರು.